ಆದಮೇಲೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೇನೆ. ಇಲ್ಲಿ ಚಟ್ನಿ ಸಹ ನಾನು ಸ್ವಲ್ಪ ಸಿಂಪಲಾಗಿ ಮಾಡಿದ್ದೇನೆ ನೋಡಿ. ನಾನಿಲ್ಲಿ ಗ್ರೀನ್ ಚಿಲ್ಲಿನ ಈ ಥರ ನಾನು ಸುಡ್ತಾ ಇದ್ದೇನೆ ಗ್ಯಾಸ್ ಮೇಲೆ ಚಾಕುಲಿ ಚುಚ್ಚಿ. ನೀವು ಹಾಗೆ ಹಾಕ್ಬೋದು, ಹೀಗೆ ಮಾಡಿದರೆ ಇನ್ನೂ ಸಹ ಟೇಸ್ಟ್ ಆಗ್ತದೆ ಅಂತೇಳಿ. ಬಿಗಿನರ್ಸ್ ಮಾಡಬೇಕಂತೇನಿಲ್ಲ, ಹಾಗೆ ಹಾಕ್ಕೊಂಡು ಮಾಡಿ ನೀವು ನೋಡಿ. ಈ ಥರ ಸುಡಬೇಕು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ನಾನೀಗ ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೇನೆ, 1-2 ಮುಷ್ಟಿ ಆಗುವಷ್ಟು ತೆಂಗಿನ ತುರಿ. ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತೇನೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಒಂದೊಂದು ಗ್ರೀನ್ ಚಿಲ್ಲಿ ತುಂಬ ಖಾರ ಇರ್ತದೆ, ಆವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಖಾರ ಇಲ್ಲ ಅಂತ ಹೇಳಿದರೆ 2-3 ಹಾಕ್ಕೊಳ್ಳಿ. ನಾನಿಲ್ಲಿ 3 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಲ್ಲುಪ್ಪು, ಪುಡಿ ಉಪ್ಪು ಸಹ ಹಾಕ್ಕೊಳ್ಬೋದು. 4 ಇಸುಳು ಬೆಳ್ಳುಳ್ಳಿ, ಸ್ವಲ್ಪ ನೀರು ಮತ್ತು ಸ್ವಲ್ಪ ಹುಳಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಆಯಿತು. ನಾನೊಂದು ಬೌಲಲ್ಲಿ ಹಾಕ್ಕೊಳ್ತೇನೆ. ಸ್ವಲ್ಪ ದಪ್ಪ ಉಂಟು, ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಮಾಡ್ಕೊಳ್ಳಿ ನೋಡಿ. ನಾನಿಲ್ಲಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೀಗ ಒಂದು ಒಗ್ಗರಣೆ ಹಾಕ್ಕೊಳ್ತೇನೆ. ಎಣ್ಣೆ ನಾನು ಬಿಸಿಗೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆ ಸಹ ಆಗ್ತದೆ, ಸನ್ಫ್ಲವರ್ ಸಹ ಆಗ್ತದೆ. ಸ್ವಲ್ಪ ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ತೇನೆ. ಸ್ವಲ್ಪ ಉದ್ದಿನಬೇಳೆ ಕಲ್ಲರು ಸ್ವಲ್ಪ ಚೇಂಜ್ ಆಗಬೇಕು. ಸ್ವಲ್ಪ ಚೇಂಜ್ ಆದಮೇಲೆ ಹಿಂಗೆ ಹಾಕ್ಕೊಳ್ಬೇಕು. ಸ್ವಲ್ಪವೇ ಹಿಂಗೆ ಹಾಕ್ಕೊಳ್ಳಿ ಪರಿಮಳಕ್ಕೆ. ಇದನ್ನೀಗ ಚಟ್ನಿಗೆ ಆ್ಯಡ್ ಮಾಡ್ಕೊಳ್ತೇನೆ ನಾನು. ಈ ಥರ ಚಟ್ನಿ ರೆಡಿ ಮಾಡ್ಕೊಳ್ತಾ ಇರುವಾಗ ನಾನು ದೋಸೆ ತವ ಸಹ ಇಟ್ಕೊಂಡಿದ್ದೇನೆ. ಈಗ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಬೇಕು, ಅಥವಾ ಟಿಶ್ಯೂ ಪೇಪರಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ದೋಸೆ ಹಿಟ್ಟು ಹಾಕ್ತೇನೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ನಾನು. ಮೀಡಿಯಂ ಮತ್ತು ಹೈ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು, ಲೋ ಫ್ಲೇಮಲ್ಲಿ ಸಹ ಇಟ್ಕೊಳ್ಬಾರ್ದು ನೋಡಿ. ದಪ್ಪವೇ ಮಾಡ್ತಾ ಇದ್ದೇನೆ ನಾನು. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ತುಪ್ಪ ಸಹ ಹಾಕ್ಕೊಳ್ಬೋದು, ಎಣ್ಣೆ ಸಹ ಹಾಕ್ಕೊಳ್ಬೋದು. ಇದಕ್ಕೊಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ ನಾನು. ಮುಚ್ಚಬೇಕಂತೇನಿಲ್ಲ, ನಾನು ತೋರಿಸೋದು ನಿಮಗೆ. ಪ್ಲೇಟ್ ಮುಚ್ಚಿ ಸಹ ಮಾಡ್ಬೋದು, ವಿದೌಟ್ ಪ್ಲೇಟ್ ಮುಚ್ಚದೆ ಸಹ ನಾವು ಮಾಡ್ಬೋದು. 1 ನಿಮಿಷ ಸಾಕು ಅಷ್ಟೇ. ಈಗ ಇದನ್ನು ಟರ್ನ್ ಮಾಡಿ ಹಾಕ್ತೇನೆ ನಾನು. ನಿಮಗೀಗ ಇದನ್ನು ನೋಡುವಾಗ ಅನ್ನಿಸ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ದೋಸೆ ಅಂತೇಳಿ. ಅದು ತುಂಬ ಸ್ಮೂತೇ ಉಂಟು. ತೋರಿಸ್ತೇನೆ ನಿಮಗೆ ಲಾಸ್ಟಿಗೆ ನಾನು. ಇದೀಗ ಆಯಿತು. ಈಗ ಇನ್ನೊಂದು ಸಹ ನಾನು ಮಾಡಿ ತೋರಿಸ್ತೇನೆ. ತುಂಬ ಸ್ಮೂತ್ ಆಗ್ತದೆ ದೋಸೆ. 1 ಕಪ್ ಉದ್ದಿನಬೇಳೆ, 2.5 ಕಪ್ ಅಕ್ಕಿ, ಸ್ವಲ್ಪ ಮೆಂತೆ ಅಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ಇನ್ನೇನು ಬೇಡ ಇದಕ್ಕೆ ನೋಡಿ. ಇದಕ್ಕೆ ನಾನು ಪ್ಲೇಟ್ ಮುಚ್ಚಲಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೇನೆ. ಇದೇ ಹಿಟ್ಟಲ್ಲಿ ನಿಮಗೆ ಕ್ರಿಸ್ಪಿಯಾಗಿ ದೋಸೆ ಸಹ ನಾನು ಮಾಡಿ ತೋರಿಸ್ತೇನೆ. ಇದು ಸಹ ರೆಡಿ ಆಯಿತು. ಈಗ ತೆಳು ದೋಸೆ ನಾನು ಮಾಡಿ ತೋರಿಸ್ತೇನೆ. ಅದಕ್ಕೆ ನೋಡಿ, ನಾನಿಲ್ಲಿ ಇದು ಸೆಜ್ವಾನ್ ಚಟ್ನಿ ತೊಗೊಂಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಇದು. ಅಂದರೆ ಚಟ್ನಿ ಮಾಡಲಿಕ್ಕೆ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಅಂದರೆ ನಿಮಗೆ ಅರ್ಜೆಂಟಲ್ಲಿ ಇರುವಾಗ ಈ ಥರ ತೆಳುವಾಗಿ ದೋಸೆ ಮಾಡಿ, ಮತ್ತು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ಚಿಕ್ಸ್ ಚಟ್ನಿ ಉಂಟಲ್ಲ, ಸೆಜ್ವಾನ್ ಚಟ್ನಿ, ಅದನ್ನು ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಕ್ರಿಸ್ಪಿ ಸಹ ಆಗಿರ್ತದೆ, ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಡೈಲಿ ಒಳ್ಳೆಯದಲ್ಲ, ಅಪರೂಪಕ್ಕೆ ನಾನು ಹೇಳಿದ್ದು, ಅಪರೂಪಕ್ಕೆ ತಿನ್ನಿ, ಏನಾಗೋದಿಲ್ಲ. ಇದು ಸ್ವಲ್ಪ ಮಸಾಲ ದೋಸೆ ಟೇಸ್ಟ್ ಬರ್ತದೆ ಇದೆಲ್ಲ ಹಾಕಿ ಮಾಡಿದರೆ. ಅಪರೂಪಕ್ಕೆ ಏನಾದರೂ ತಿನ್ನಬೇಕು ಖಾರ ಖಾರ ಅಂತ ಹೇಳಿ ಅನಿಸುವಾಗ ಇದನ್ನೆಲ್ಲ ಈ ಥರ ಮಾಡ್ಬೋದು ದೋಸೆ.
ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ ಆವಾಗ ಇದನ್ನು ತೆಗಿಬೇಕು ದೋಸೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾಗ್ತದಲ್ಲ. ನೋಡಿ ಈ ದೋಸೆ ಸಹ ರೆಡಿ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಹತ್ತಿರದಿಂದ. ಈಗ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಚಟ್ನಿ ಬೇಕಂತ ಏನಿಲ್ಲ, ಸ್ವಲ್ಪ ಬೆಣ್ಣೆ ಇದ್ರೆ ಸಾಕಾಗ್ತದೆ ಇದಕ್ಕೆ. ಈಗ ದಪ್ಪ ದೋಸೆ ತೋರಿಸ್ತೇನೆ ನೋಡಿ. ಚಟ್ನಿ ಜೊತೆಲಿ ನಾನು ಸರ್ವ್ ಮಾಡ್ಕೊಂಡಿದ್ದೇನೆ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು ಬ್ಯಾಚುಲರ್ಸ್ ಮತ್ತು ಬಿಗ್ನರ್ಸ್ ಅವರು. ಉದ್ದಿನ ಬೇಳೆ ಮತ್ತು ಅಕ್ಕಿ ಹಾಕಿ ಉದ್ದಿನ ದೋಸೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.